ಕ್ರಿಪ್ಟೋಕೋರಿನ್ ಕಾಂಡದ ಸಸ್ಯಗಳಿಗಿಂತ ಭಿನ್ನವಾಗಿ ಕ್ರಿಪ್ಟೋಕೋರಿನ್ ತನ್ನ ಪೋಷಕಾಂಶಗಳನ್ನು ಹೀರಿಕೊಳ್ಳಲು ಬಳಸುವ ಬಲವಾದ ಬೇರಿನ ಜಾಲವನ್ನು ಹೊಂದಿದೆ. ಆದ್ದರಿಂದ ಈ ಅಕ್ವೇರಿಯಂ ಸಸ್ಯಗಳು ಮರಳಿನಲ್ಲಿ ಬೆಳೆಯಬಹುದು. ಗುಣಮಟ್ಟದ ದ್ರವ ರಸಗೊಬ್ಬರದೊಂದಿಗೆ ಮರಳಿನ ತಲಾಧಾರಕ್ಕೆ ರೂಟ್ ಟ್ಯಾಬ್ಗಳನ್ನು ಸೇರಿಸುವುದು ಅತ್ಯಗತ್ಯ. ಕಡಿಮೆ ಬೆಳಕಿನ ಅಕ್ವೇರಿಯಂಗಳು ಅಥವಾ ಮಧ್ಯಮ ಬೆಳಕು ಕೂಡ ಸಾಕು. 1. ಕ್ರಿಪ್ಟೋಕೋರಿನ್ ಅರೇಸಿ ಕುಟುಂಬದಿಂದ ಜಲಸಸ್ಯಗಳ ಕುಲವಾಗಿದೆ. ಕುಲವು ಸ್ವಾಭಾವಿಕವಾಗಿ ಭಾರತ, ಆಗ್ನೇಯ ಏಷ್ಯಾ ಮತ್ತು ನ್ಯೂ ಗಿನಿಯಾದ ಉಷ್ಣವಲಯದ ಪ್ರದೇಶಗಳಲ್ಲಿ ವಿತರಿಸಲ್ಪಟ್ಟಿದೆ. 1. ಕ್ರಿಪ್ಟೋಕೋರಿನ್ನ ವಿಶಿಷ್ಟ ಆವಾಸ ಸ್ಥಾನಗಳು ತಗ್ಗು ಪ್ರದೇಶದ ಕಾಡಿನಲ್ಲಿ ಹೆಚ್ಚು ವೇಗವಾಗಿ ಹರಿಯುವ ನೀರನ್ನು ಹೊಂದಿರುವ ಹೊಳೆಗಳು ಮತ್ತು ನದಿಗಳಾಗಿವೆ. ಅವರು ಕಾಲೋಚಿತವಾಗಿ ಮುಳುಗಿದ ಅರಣ್ಯ ಕೊಳಗಳಲ್ಲಿ ಅಥವಾ ಹೆಚ್ಚಿನ ನೀರಿನಲ್ಲಿ ಮಾತ್ರ ಮುಳುಗಿರುವ ನದಿ ದಡಗಳಲ್ಲಿ ವಾಸಿಸುತ್ತಾರೆ. ಇಂಗ್ಲಿಷ್ ಸಾಮಾನ್ಯ ಹೆಸರು ವಾಟರ್ ಟ್ರಂಪೆಟ್. ಅವರ ಹೂಗೊಂಚಲು ಸ್ಪ್ಯಾಡಿಕ್ಸ್ ಇಡೀ ಕುಟುಂಬಕ್ಕೆ ವಿಶಿಷ್ಟ ನಿಂದ ಸುತ್ತುವರಿಯಲ್ಪಟ್ಟಿದೆ. ಇದು ಕಹಳೆಯನ್ನು ಹೋಲುತ್ತದೆ. ಅಕ್ವೇರಿಯಂ ಹವ್ಯಾಸಿಗಳಿಂದ ಕುಲವನ್ನು ಸಾಮಾನ್ಯವಾಗಿ ಕ್ರಿಪ್ಟ್ಗಳು ಎಂದು ಕರೆಯಲಾಗುತ್ತದೆ. ಮೊದಲ ಕ್ರಿಪ್ಟೋಕೋರಿನ್ ಪ್ರಭೇದವನ್ನು 1779 ರಲ್ಲಿ ರೆಡ್ಜಿಯ ಸರುಮ್ ಸ್ಪೈರೆಲ್ ಎಂದು ವಿವರಿಸಿದರು. 1828 ರಲ್ಲಿ ಫ್ರೆಡ್ರಿಕ್ ಅರ್ನ್ಸ್ಟ್ ಲುಡ್ವಿಗ್ ವಾನ್ ಫಿಷರ್ ಅವರು ಈ ಕುಲವನ್ನು ವಿವರಿಸಿದರು. 2. ಆದಾಗ್ಯೂ ಕ್ರಿಪ್ಟೋಕೋರಿನ್ ಜಾತಿಗಳ ವೈಜ್ಞಾನಿಕ ವರ್ಗೀಕರಣವು ತುಂಬಾ ಜಟಿಲವಾಗಿದೆ ಮತ್ತು ಅದರ ಬಗ್ಗೆ ವಿಭಿನ್ನ ಅಭಿಪ್ರಾಯಗಳಿವೆ. ಲಗೇನಂದ್ರ ಕ್ರಿಪ್ಟೋಕೋರಿನ್ ಕುಲಕ್ಕೆ ನಿಕಟ ಸಂಬಂಧ ಹೊಂದಿರುವ ಮತ್ತೊಂದು ಕುಲವಾಗಿದೆ. ಕ್ರಿಪ್ಟೋಕೋರಿನ್ ಜಾತಿಯ ಎಲೆಗಳು ಸುರುಳಿಯಾಕಾರದ ವರ್ಣವನ್ನು ಪ್ರದರ್ಶಿಸುತ್ತವೆ, ಆದರೆ ಲಗೆನಾಂದ್ರ ಪ್ರಭೇದಗಳು ಒಳಗೊಳ್ಳುವ ವರ್ನೇಷನ್ ಅನ್ನು ಪ್ರದರ್ಶಿಸುವುದರಿಂದ ಎರಡನ್ನೂ ಸುಲಭವಾಗಿ ಪ್ರತ್ಯೇಕಿಸಬಹುದು.